ಶಿವಮೊಗ್ಗದಲ್ಲಿ ಏನಾಗಿದೆ ನೋಡಿ, 5,000 ರೂಪಾಯಿ ಫೀಸ್ ಕಟ್ಟಿಲ್ಲ, ಬಾಕಿ ಉಳಿಸ್ಕೊಂಡಿದೆ ಅನ್ನೋ ಕಾರಣಕ್ಕೆ ಶಾಲೆಯಲ್ಲೇ ವಿದ್ಯಾರ್ಥಿಗೆ ಹೇರ್ ಕಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾವ ಶಾಲೆ ಅದು? ಶಿವಮೊಗ್ಗದ ಜೈನ್ ಪಬ್ಲಿಕ್ ಶಾಲೆ. ಇಲ್ಲಿನ ಪ್ರಿನ್ಸಿಪಲ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. 3ನೇ ಕ್ಲಾಸ್ ವಿದ್ಯಾರ್ಥಿಗೆ ಶಾಲೆಯಲ್ಲೇ ಹೇರ್ ಕಟ್ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಪ್ರಿನ್ಸಿಪಾಲ್ ಪ್ರಿಯಾ, ಸಿಬ್ಬಂದಿ ಶರತ್, ದೈಹಿಕ ಶಿಕ್ಷಕ ಸಂತೋಷ್ ಇವರ ವಿರುದ್ಧ ಕಂಪ್ಲೇಂಟ್. ಡಿಡಿಪಿಐ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಾಲೆಯಲ್ಲೇ ಹೇರ್ ಕಟ್ ಮಾಡಿದ್ರು, ಕಿವಿ ಹಿಂಡಿ ಹೊಡೆದ್ರು. ವಿಡಿಯೋ ಮೂಲಕ ತಾಯಿ ಮಗ ಆರೋಪ ಮಾಡ್ತಾ ಇದ್ದಾರೆ. ಜಾತಿ ನಿಂದನೆ ಮಾಡಿ ಬಾಲಕನಿಗೆ ಹೇರ್ ಕಟ್ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಈಗ ಇವರ ವಿರುದ್ಧ 5,000 ರೂಪಾಯಿ ಫೀಸನ್ನು ಕಟ್ಟಿಲ್ಲ, ಬಾಕಿ ಉಳಿಸ್ಕೊಳ್ಳಾಗಿತ್ತು ಅನ್ನೋ ಕಾರಣಕ್ಕೆ ಜೈನ್ ಪಬ್ಲಿಕ್ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ವಿರುದ್ಧ ಜೊತೆಗೆ ಅಲ್ಲಿನ ಸಿಬ್ಬಂದಿಯ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ತಾಯಿ ಮಗ. ನೋಡಿ, ಇದೇ ವಿದ್ಯಾರ್ಥಿ 3ನೇ ಕ್ಲಾಸ್ ಓದ್ತಾ ಇದ್ದ ಈ ವಿದ್ಯಾರ್ಥಿಗೆ ಮುಂದೆ ಕೂದಲು ಕಟ್ ಮಾಡಿಬಿಟ್ಟಿದ್ದಾರೆ ಅಂತ. ಈ ಕೂದಲು ಕಟ್ ಮಾಡಿದವರು ಯಾರು ಅಂತಂದರೆ, ಅಥವಾ ಅದಕ್ಕೆ ಕಾರಣಕರ್ತರು ಯಾರು ಅಂತಂದರೆ, ಈ ಶಾಲೆಯ ಪ್ರಿನ್ಸಿಪಲ್ ಪ್ರಿಯಾ, ಸಿಬ್ಬಂದಿ ಶರತ್, ಹಾಗೆ ದೈಹಿಕ ಶಿಕ್ಷಕ ಸಂತೋಷ್. ಇವರು 3 ಜನನೇ ಕಾರಣ, ಅವರೇ ಹಿಂಗೆ ಮಾಡಿರೋದು ಅಂತೇಳಿ ವಿದ್ಯಾರ್ಥಿ ಹಾಗೆ ಅವರ ತಾಯಿ ವಿಡಿಯೋ ಮುಖಾಂತರ ದೂರು ಕೊಟ್ಟಿದ್ದಾರೆ. ನೋಡಿ, ಇವರೇ ಪ್ರಿನ್ಸಿಪಲ್ ಪ್ರಿಯಾ ಅಂಥೇಳಿ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಈ ಶಾಲೆಯ ಸಿಬ್ಬಂದಿ ಶರತ್ ಹಾಗೆ ದೈಹಿಕ ಶಿಕ್ಷಕ ಸಂತೋಷ್ ಇವರ ವಿರುದ್ಧವೂ ಕೂಡ ಡಿಡಿಪಿಐ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಪೋಷಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ಆರೋಪ ಏನು? ಫೀಸ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಕೋಪ ಮಾಡಿಕೊಂಡು ಶಾಲೆಯಲ್ಲೇ ಹೇರ್ ಕಟ್ ಮಾಡಿದ್ರು ಅಂತ. ಮುಂದ್ಗಡೆ ಕೂದಲು ಕಟ್ ಮಾಡಿದ್ರೆ ನೋಡಿ, ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀವಲ್ಲ, ಇದನ್ನು ಕಟ್ ಮಾಡಲಾಗಿದೆ. ಶಾಲೆಯವರೇ ಕಟ್ ಮಾಡಿರೋದು ಇದನ್ನು. ಬರೀ ಅಷ್ಟೇ ಅಲ್ಲ, ಕಿವಿ ಹಿಂಡಿ ಹೊಡೆದಿದ್ದಾರೆ ಬಾಲಕನಿಗೆ. ಈ ರೀತಿಯಾಗಿ ವಿಡಿಯೋ ಮುಖಾಂತರ ತಮ್ಮ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ವಿಡಿಯೋವನ್ನು ನೋಡ್ಕೊಬರೋಣ ಬನ್ನಿ. ನಾನು ಓದ್ತಿರೋದು ಜೈ ಪಬ್ಲಿಕ್ ಸ್ಕೂಲಲ್ಲಿ. ನಿನ್ನೆ ಪ್ರಿನ್ಸಿಪಲ್ ಮ್ಯಾಮು, ಶರತ್ ಸರು, ಸಂತೋಷ್ ಸರು ನನಗೆ ಹೊರ್ತಿ ಫೀಸ್ ಕಟ್ಟಿಲ್ಲ ಅಂತ ಕಟ್ರಿಲಿ ಕಟ್ ಮಾಡಿದ್ದಾರೆ. ಈ ಫೀಲ್ಡು ಆಮೇಲೆ ಹೊಡ್ತಿದ್ದಾರೆ ನನಗೆ. ಇಲ್ಲಿ ಮತ್ತೆ ಕಿವಿ ಹಿಡಿಯಾರೆ. 3ನೇ ಕ್ಲಾಸ್ ಓದ್ತಾ ಇದ್ದಾನೆ. ಒಂದು ಫೀಸನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ ನಾವು. ಆದ್ರೂ 5,000 ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತ ಹೇಳಿ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನಾವು ಹೇಳಿದ್ದೀವಿ ಕ್ಲಿಯರ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಂತ. ನಮ್ಮ ಮನೆಯವರಿಗೂ ಕೇಳಿ ನೋಡಿದಾಗ ಅದೇ 5,000 ರೂಪಾಯಿ ಕ್ಲಿಯರ್ ಮಾಡೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಂತ ಹೇಳಿದ್ರು. ಆದ್ರೂ ಅವರು ನನ್ನ ಮಗ ಸ್ಕೂಲಿಗೆ ಹೋದಾಗ ಹೋದ ತಕ್ಷಣನೇ ಆಫೀಸ್ ರೂಮಿಗೆ ಕರೆಸ್ಬಿಟ್ಟು ಅವರು PT ಮಾಸ್ಟರ್ ಆದಂಥ ಶರತ್ ಮತ್ತು ಇನ್ನೊಬ್ರು ಸಂತೋಷ್ ಅನ್ನೋರು ನನ್ನ ಮಗನ ಆಫೀಸ್ ರೂಮಿಗೆ ಕರ್ಕೊಂಡೋಗಿ ಸರಿಯಾಗಿ ಬೈದು ಕಿವಿ ಎಲ್ಲ ಹಿಂಡಿ ಅವನಿಗೆ ಬೆನ್ನಿಗೆ ಜೋರಾಗಿ ಗುದ್ದಿ ಹಲ್ಲೆ ಮಾಡಿದ್ದಾರೆ ಅವನ ಮೇಲೆಲ್ಲ. ಮತ್ತೆ ಪ್ರಿಯಾಂಕ್ ಅನ್ನೋರು ಪ್ರಿನ್ಸಿಪಾಲ್ ಇದ್ದಾರಲ್ಲ, ಅವರು ಸರಿಯಾಗಿ ಹೊಡೆದಿದ್ದಾರೆ ಅವನಿಗೆ. ಹೊಡೆದ್ಬಿಟ್ಟು ಕಪಾಳಕ್ಕೆಲ್ಲ ಹೊಡೆದಿದ್ದಾರೆ. ಹೊಡೆದು ಕಿವಿ ಎಲ್ಲ ಹಿಂಡ್ಬಿಟ್ಟು ನೀನು ಏನಕ್ಕೂ ಈ ಥರ ಎಲ್ಲ ಸ್ಕೂಲಿಗೆ ಬರ್ತೀಯ ಫೀಸ್ ಕಟ್ಟಂಗೆ ಅಂತ ಎಲ್ಲ ಬೈದು, ನಿಮ್ಮ ಮನೇಲಿ ಅಪ್ಪ ಅಮ್ಮಂಗೆಲ್ಲ ಫೋನ್ ಮಾಡ್ತಿದ್ದೀವಿ ಅವ್ರು ಯಾರು ಎತ್ತುತ್ತಿಲ್ಲ ಅಂತ ಸುಮ್ಮನೆ ಸುಳ್ಳು ಹೇಳಿ ಆ ಥರ ಎಲ್ಲ ಮಾಡಿ ಅವನಿಗೆ ಮುಂದಲ್ಲೇ ಕೂದಲು ಹಿಂಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ. ಮೋಹನ್, ಆಗಿದ್ದೇನು ಆಕ್ಚುಲ್ ಆಗಿ? ಎಸ್ ಶರತ್, ಶಿವಮೊಗ್ಗದ ಜೈನ್ ಪಬ್ಲಿಕ್ ಶಾಲೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಶಾಲೆಯಲ್ಲಿ ಪ್ರಿಯಾ ಅನ್ನುವಂತಹ ಒಂದು ಪ್ರಿನ್ಸಿಪಾಲ್ ಮತ್ತು ಅವರ ಸಿಬ್ಬಂದಿಗಳು, ದೈಹಿಕ ಶಿಕ್ಷಕರಾದ ಸಂತೋಷ್ ಹಾಗೂ ಶರತ್ ಎಂಬುವರು ತಮ್ಮ ಮಗನಿಗೆ ಹೇರ್ ಕಟ್ ಅನ್ನ ಮಾಡಿಸಿದ್ದಾರೆ. ಶಾಲೆಯಲ್ಲಿ ಸರಿಯಾಗಿ ಕಟಿಂಗ್ ಮಾಡಿಸಿರ್ಲಿಲ್ಲ ಅಂತ ಹೇಳಿ ಆರೋಪಿಸಿ ಮತ್ತು ಫೀಸ್ ಪಡೆದಿದ್ದಕ್ಕೆ ಈ ಒಂದು ರೀತಿನಲ್ಲಿ ನನ್ನ ಮಗನಿಗೆ ಅವಮಾನ ಮಾಡಿ ಕಳಿಸಿದ್ದಾರೆ ಎಂಬಂತಹ ಆರೋಪವನ್ನ ಪ್ರಿಯಾಂಕ್ ಅವರು, ಪೋಷಕರಾದಂತಹ ಪ್ರಿಯಾಂಕ್ ಅವರು ಆರೋಪ ಮಾಡ್ತಾರಂಥದ್ದು. ಈ ಶಾಲೆಯಲ್ಲಿ ನನಗೆ 40,000 ರೂಪಾಯಿ ಹಿಂದೆ ಉಳಿದಿತ್ತು, ಅದನ್ನು ಕಟ್ಟಿ ಬಳಿಕ 5,000 ರೂಪಾಯಿ ಉಳಿದಿತ್ತು ಫೀಸ್ ಕಟ್ಟುವಂಥದ್ದು. ಈ ಸಂದರ್ಭದಲ್ಲಿ ಶಾಲೆಯಿಂದ ಹಲವಾರು ಬಾರಿ ಫೋನ್ ಕರೆಗಳು ಸಹ ಬಂದಿತ್ತು. ಕಟ್ತೇವೆ, ನಮಗೆ ಸ್ವಲ್ಪ ಕಷ್ಟ ಇದೆ ಎಂಬಂತ ಮಾತನ್ನು ಹೇಳಿದ್ವಿ. ಈ ಒಂದು ಹಿನ್ನೆಲೆಯಲ್ಲಿ ಮಗುವಿನ ಕಿವಿ ಕೂದಲು ಹಿಡಿದು ನೀನು ದರದರನೆ ಎಳೆದಾಡಿ ಬಳಿಕ ಪ್ರಿನ್ಸಿಪಲ್ ರೂಮ್ಗೆ ಕರೆದುಕೊಂಡು ಹೋಗಿ ಈ ರೀತಿಯಲ್ಲಿ ಅವಮಾನ ಮಾಡಲಾಗಿದೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಳಿಕ ಈ ರೀತಿಯಲ್ಲಿ ಹೇರ್ ಕಟ್ ಮಾಡಲಾಗಿದೆ ಅಂತ ಹೇಳಿ ಪೋಷಕರು ಆರೋಪ ಮಾಡ್ತಾರಂತದ್ದು. ಶರತ್ ಬೆನ್ನಿಗೆ ಬಲವಾಗಿ ಮುಷ್ಟಿ ಮಾಡಿ ಗುದ್ದಿದ್ದಾರೆ ಎಂಬಂತ ರೀತಿಯಲ್ಲಿ ಆರೋಪ ಮಾಡಿ ಇದೀಗ ಇದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಕೂಡ ಈ ಬಗ್ಗೆ ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಮೋಹನ್ ಕೃಷ್ಣ ಡೀಟೇಲ್ಸ್ಗಾಗಿ.
ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶಾಲಾ ಪ್ರಿನ್ಸಿಪಲ್ ಆದಂತಹ ಪ್ರಿಯಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಆಗ್ತಿದೆಯಲ್ಲ ಮೇಡಮ್, ಮಗು ಫೀಸ್ ಕಟ್ಟಿಲ್ಲ, 5,000 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ, ಹೇರ್ ಕಟ್ ಮಾಡಿದ್ರು, ಕಿವಿ ಹಿಂಡಿ ಹೊಡೆದ್ರು ಅಂತ ಹೇಳಿ ತಾಯಿ ಮಗ ಇಬ್ರು ವಿಡಿಯೋ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. DDPI ಕೊಟ್ಟಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿದ್ದಾರೆ. ಏನಾಯ್ತು, ನೀವು ಮಾಡಿದ್ರ ಹಂಗೆ? ಸರ್ ಇಲ್ಲ ಸರ್, ಇದ್ರ ಬಗ್ಗೆ ಕ್ಲಾರಿಟಿ ನಾನು 3 days ಇಂದ ಪೇರೆಂಟ್ಸ್ಗೆ ನಾನು ಕೊಟ್ಟಿದ್ದೇನೆ. ಓಕೆ, ಏನ್ ಕ್ಲಾರಿಟಿ? ಯಾವುದೇ ಸಂಭವ ನಡೆದಿಲ್ಲ. ಆಕ್ಚುಲಿ ಓಕೆ, ಏನಾಗಿದೆ ಅಂದ್ರೆ ಇದು 2 ತಿಂಗಳಿಂದ ನಡೀತಾ ಇರುವಂತ ಇಶ್ಯೂ ಸರ್. ಮಗು ಬಂದು ಶಾಲೆನಲ್ಲಿ ಹೇರ್ ಕಟ್ಟಿಂಗ್ ಬಂದು ಈ ಹಂಕಿಯಾಗಿ ಹೇರ್ ಯಾರು ಕ್ರಿಕೆಟರ್ಸ್ ಮಾಡ್ತಾರಲ್ಲ ಈ ರೀತಿ ಹೇರ್ ಕಟ್ ಮಾಡಿ ಕಳಿಸಿದ್ರು ಸರ್. ನನಗೆ ವಾಯ್ಸ್ ಎಕೋ ಆಗ್ತಿದೆ, ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಹೇಳಿ ಹೇಳಿ ಮೇಡಮ್, ತೊಂದರೆ ಇಲ್ಲ ಹೇಳಿ. ಅಲ್ಲ, ನನ್ನ ವಾಯ್ಸ್ ನನಗೆ ಎಕೋ ಆಗ್ತಿದೆ. ಅವರು ತಾಯಿ ಹೇಳ್ತಿರೋದು ವಿಡಿಯೋದಲ್ಲಿ. ಹಾ, ಈಗ ಕೇಳಿ ಸರ್, ಏನಾಯ್ತು ಅಂದ್ರೆ 2 months ಬಿಫೋರ್ ಮಗುಗೆ ಇವ್ರು ಬಂದು ಈ ಕ್ರಿಕೆಟರ್ ತರ ಹೇರ್ ಕಟ್ ಮಾಡಿ ಕಳಿಸಿದ್ರು. ನಮ್ಮ ಶಾಲೆಯಲ್ಲಿ ಹಲೋ ಮಾತಾಡಿ, ತೊಂದರೆ ಇಲ್ಲ, ನೀವು ಮಾಡಿ ಮಾತಾಡಿ. ನಮ್ಮ ಶಾಲೆಯಲ್ಲಿ ಹಂಕಿ ಹೇರ್ ಕಟ್ಸ್ ಗೆ ಅಲೋ ಇಲ್ಲ. ಇದನ್ನ ಓರಿಯಂಟೇಶನ್ ಅಲ್ಲಿ ಮತ್ತೆ ಡೈರಿಯಲ್ಲಿ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀವಿ. ನಾವು ಯಾವುದೇ ಕಾರಣಕ್ಕೂ ಈ ರೀತಿ ಹೇರ್ ಕಟ್ಸ್ ಅಲೋ ಮಾಡೋದಿಲ್ಲ ಅಂತ. ಬಟ್ ಅದಾದ್ಮೇಲೂ ಕೂಡ ಮಗು ಹೇರ್ ಕಟ್ ಮಾಡ್ಕೊಂಡು ಬಂತು. ಇದು PE ಮಾಸ್ಟರ್ ಏನ್ ಮಾಡಿದ್ದಾರೆ, ಪರ್ಸನಲಿ ಫಾದರಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಈ ರೀತಿ ಹೇರ್ ಕಟ್ ಮಾಡಿ ಕಳಿಸಬಾರ್ದು ಸರ್ ಅಂತ. ಸರಿ, ಈ ರೀತಿಯಲ್ಲಿ ಮಿಸ್ ಆಗಿದೆ, ನೆಕ್ಸ್ಟ್ ಟೈಮ್ ಆತರ ನಾವು ಮಾಡ್ಸೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಿ ಗೇವ್ ಹಿಮ್ ಪರ್ಮಿಷನ್ ಕೊಟ್ಟಾದ್ಮೇಲೆ ಕೂಡ ಪುನಃ 2ನೇ ಬಾರಿ ಕೂಡ ಮಗು ಹಾಗೆ ಬರುತ್ತೆ ಶಾಲೆಗೆ. ಅದಾದ್ಮೇಲೆ ಕೂಡ ಮತ್ತೆ PE ಮಾಸ್ಟರ್ ಕಾಲ್ ಮಾಡಿ ಹೇಳ್ತಾರೆ ಪೇರೆಂಟ್ಸ್ಗೆ ಈ ತರ ಕಟಿಂಗ್ ಮಾಡಿಸ್ಬಾರ್ದು ಅಂತ. ಯಾವಾಗ 3rd ಟೈಮ್ ಆಯ್ತು ಅವ್ರು ನನ್ನ ನೋಟಿಸಿಗೆ ತಗೊಂಡ್ ಬಂದ್ರು. ಮ್ಯಾಮ್ ಈ ತರ ಇವನಿಗೆ 3rd ಟೈಮ್ 3 ಸಲ ಹೇಳಿದ್ರು, ಅವ್ರು ಯಾರೋ ಚಿಕ್ಕಪ್ಪ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಪರ್ಮಿಷನ್ ತಗೋತಿದ್ದಾರೆ. ಇದರಿಂದ ಬೇರೆ 4 ಮಕ್ಕಳು ಕೂಡ ಶಾಲೆಗೆ ಹಾಗೆ ಬರ್ತಾ ಇದ್ದಾರೆ ಅಂತ. ಇದೇನಾಯ್ತು, ನಾನು ಹೇಳ್ದೆ ಅದಕ್ಕೆ ನಾನೇನ್ ಹೇಳ್ದೆ, ಇಲ್ಲ ಇದನ್ನ ಅಲೋ ಮಾಡಕ್ ಆಗೋದಿಲ್ಲ. ಸೊ 4 ಜನ ಮಕ್ಕಳನ್ನ ನನ್ನ ಚೇಂಬರಿಗೆ ಕರೆದು ಎಲ್ಲರಿಗೂ ವಾರ್ನ್ ಮಾಡಿದೆ, ಯಾವುದೇ ಕಾರಣಕ್ಕೂ ಈ ತರ ಹೇರ್ ಕಟ್ಸ್ ನಮ್ ಶಾಲೆಯಲ್ಲಿ ಅಲೋ ಇಲ್ಲ, ನಿಮ್ಗೆ 2 days ಟೈಮ್ ಕೊಡ್ತೀನಿ. 2 days ಟೈಮ್ ಅಲ್ಲಿ ನೀವು ಹೇರ್ ಕಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ 4 ಮಕ್ಳಿಗೆ ಪರ್ಮಿಷನ್ ಕೊಟ್ಟು ಕಳ್ಸಿದೀನಿ. ನೀವು ಕಟ್ಟಿಂಗ್ ಮಾಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಹೇರ್ ಕಟ್ ಮಾಡ್ತೀನಿ ಅಂತ ಹೇಳಿ ಹೆದರ್ಸಿದೀನಿ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಾದ ನಂತರ ಮತ್ತೆ ಮಕ್ಳು ಮನೆಗೆ ಹೋಗಿ ಅವ್ನು ಹೇಳಿದಾನೆ ಅದನ್ನ ಅವ್ರ ಫಾದರ್ ಹತ್ರ, ಇಲ್ಲ ಮೇಡಮ್ ನಮ್ಗೆ ಹೆದರ್ಸ್ತಾ ಇದಾರೆ, ಪ್ಲೀಸ್ ನಮ್ಗೆ ಕಟ್ಟಿಂಗ್ ಮಾಡಿಸ್ಬಿಡಿ ಅಂತ ಮಗು ರಿಕ್ವೆಸ್ಟ್ ಮಾಡಿದೆ. ರಿಕ್ವೆಸ್ಟ್ ಮಾಡಿದ್ಮೇಲೆ ಫಾದರ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಡೇ ಅಂದ್ರೆ February 17th ನನಗೆ ಕಾಲ್ ಮಾಡ್ತಾರೆ. ನಾನು ಎಕ್ಸಾಮ್ ಡ್ಯೂಟಿಯಲ್ಲಿದ್ದೆ. ಅವಾಗ ಕಾಲ್ ಮಾಡಿ ಸ್ಟಿಲ್ ಪೇರೆಂಟ್ಸ್ ಅಂತ ನಾನು ಫೋನ್ ರಿಸೀವ್ ಮಾಡ್ಲಿ, ಏನೋ ಪ್ರಾಬ್ಲಮ್ ಇರ್ಬೋದು, ಯಾಕಂದ್ರೆ ನಾನು ಶಾಲೆಯಲ್ಲಿ ಇರ್ಲಿಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ, ಮ್ಯಾಮ್ ಈ ತರ ಮಿಸ್ ಆಗಿ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ಚಿಕ್ಕಪ್ಪ, ದಯಮಾಡಿ ಅವನಿಗೆ ಟೈಮ್ ಕೊಡಿ ಅಂತ ಕೇಳಿದ್ರು. ಸರಿ, ನಾನು ಹೇಳಿದೆ, ಸರ್ ಅವ್ನ್ ಮಾಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ಬೇರೆ ಮಕ್ಳದ್ದು ಸಮಸ್ಯೆ ಆಗುತ್ತೆ, ಎಷ್ಟು ದಿನ ಆಯ್ತು. ಓಕೆ, ನೀವು 1 ವಾರ ಟೈಮ್ ಕೇಳಿದ್ರು. ಆಯ್ತು, ನೀವು ಸಮಸ್ಯೆ ಹೇಳಿದ್ರಿ ಹಿಂಗ್ ಮಾಡಬಾರ್ದು ಅಂತ ಹೇಳಿ. ಓಕೆ, ನೀವು ಹೇರ್ ಕಟ್ ಮಾಡಿಸಿದ್ರ ಅಲ್ಲೇನೆ ಶಾಲೆಲೆ? ಇಲ್ಲ ಸರ್, ನಾನು ಹೇಳ್ತಿದ್ದೀನಲ್ಲ ಅದನ್ನ ನೀವು ಫುಲ್ ಕೇಳಿದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದೆ. ಕೇಳಬೇಕಾರೆ ಪೇರೆಂಟ್ಸ್ ನನಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವ್ರ ಫಾದರ್ ಇದ್ರೆ ಅವ್ರಿಗೆ ಕೇಳಿ, ಅಲ್ಲೇನೆ ಫೋನ್ ಮಾಡಿ 1 ವಾರ ಟೈಮ್ ಕೇಳಿದ್ರು. ಸರ್ ಹೇರ್ ಕಟ್ ಮಾಡಿಸ್ಲಿಕ್ಕೆ 1 ವಾರ ಟೈಮ್ ಅವಶ್ಯಕತೆ ಇಲ್ಲ, ಬಟ್ ಸ್ಟಿಲ್ ಅವನು ಶಾಲೆಗೆ ಹೋಗಲ್ಲ ಅಂತ ಹೇಳಿದ್ನಂತೆ. ಪಾಪ ಮಗುಗ್ 1 ದಿನ ಶಾಲೆ ಕೂಡ ವೇಸ್ಟ್ ಆಗ್ಬಾರ್ದು ಇದು ಖುಷಿಕವಾಗಿ ಅಂತ ಹೇಳಿ ನಾನು ಸಾಗರದಲ್ಲಿದ್ದೆ ಸರ್. ಅಲ್ಲಿಂದ ಅವ್ರಿಗೆ ಪರ್ಮಿಷನ್ ಕೊಟ್ಟು 1 ವಾರ ಅಂದ್ರೆ ನೆಕ್ಸ್ಟ್ ಮಂಡೇ ಮಾಡಿಸ್ಕೊಂಡ್ ಬರ್ತೀನಿ. ಓಕೆ ಸರ್, ಪರವಾಗಿಲ್ಲ. ಅದು ಇಲ್ಲ ಸರ್, ಶಾಲೆಯಲ್ಲಿ ಮಾಡಿದ ಹೇರ್ ಕಟ್ ಅಲ್ಲ ಅದು. ಅಲ್ಲ ಸರ್, ನೀವು ಕಿವಿ ಹಿಂಡಿ ಹೊಡೆದಿಲ್ಲ ಮಗುಗೆ. ಮಾಡಿಸ್ಕೊಂಡ್ ಬಂದಿರೋದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ರೀತಿ ಹೇರ್ ಕಟ್ ಅಲೋ ಇಲ್ಲ ನಮ್ಮಲ್ಲಿ ಅಂತ. ಓಕೆ, ಹಾಗಾದ್ರೆ ಅವರು ವಿಡಿಯೋದಲ್ಲಿ ಹೇಳ್ತಿರೋದೆಲ್ಲ ಸುಳ್ಳು. ಹಾಗಾದ್ರೆ ನಿಮ್ ಪ್ರಕಾರ ಅವರು ವಿಡಿಯೋದಲ್ಲಿ ಹೇಳ್ತಿರೋದು ಸುಳ್ಳು ಹಂಗಾದ್ರೆ? ಹೌದು. ಅಲ್ಲ ಸರ್, ಅವ್ರು ಕನ್ಫ್ಯೂಸ್ ಆಗಿರೋದು. ನೀವ್ ಏನಂತ ಅಂದ್ರೆ ಅಲ್ಲ ಹೇಳಿ, ಇಷ್ಟೇ ಹೇಳಿ, ಅವರು ವಿಡಿಯೋದಲ್ಲಿ ಮಾಡಿರೋ ಆರೋಪ ಸುಳ್ಳ ಹಾಗಾದ್ರೆ? ಹೌದು ಸರ್, ಸುಳ್ಳು, ನೀವು ಮಾಡಿಲ್ಲ. ಇಲ್ಲ ಸರ್. ಆಯ್ತು ಸರ್, ಆಯ್ತು ಮೇಡಮ್. ಓಕೆ, ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ನೋಡೋಣ. ಆಯ್ತು, ಕ್ರಾಸ್ ಚೆಕ್ ಮಾಡಿದಾಗ ಏನು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.